ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯಯೋಗಃ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಹೇ ಧನಂಜಯ, ಇದರಿಂದಾಗಿ ನನಗೆ ಯಾವ ರೀತಿಯ ಹಾನಿಯೂ ಇಲ್ಲ. ಉತ್ಪತ್ತಿ, ಸ್ಥಿತಿ ಮತ್ತು ಲಯಗಳಲ್ಲಿ ನಾನು ಉದಾಸೀನನೂ ನಿರಾಸಕ್ತನೂ ಆಗಿರುತ್ತೇನೆ. ಭ್ರಮೆಯನ್ನು ಸೃಷ್ಟಿಸಿ ಈ ಜಗತ್ತು ನಡೆಯುವಂತೆ ನೋಡಿಕೊಳ್ಳುವ ಭಗವಂತನಿಗೆ ಇದರಿಂದ ಯಾವ ಹಾನಿಯೂ ಇಲ್ಲ. ಇಂದಿನ ದಿನಮಾನಗಳಲ್ಲಿ ನೋಡುವುದಾದರೆ ಎಲ್ಲವನ್ನೂ ಉತ್ಪ್ರೇಕ್ಷೆಯಿಂದ ಬಣ್ಣಿಸಿ ಜನರ ಚಿತ್ತ ಕದಿಯುವುದನ್ನು ಕಾಣಬಹುದು. ಆರೋಗ್ಯದ ಹೆಸರಲ್ಲಿ ಹಣ್ಣು, ತರಕಾರಿ, ಕಾಳು, ಬೇಳೆಗಳನ್ನು ಬಣ್ಣಿಸಿ ಅದರ ಬೆಲೆ ಹೆಚ್ಚಾಗುವಂತೆ ನೋಡಿಕೊಂಡರೆ ಕೆಲವು ಯೋಗಾಸನದ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಬಹುದೆಂಬ ಭ್ರಮೆ ಹುಟ್ಟಿಸುವುದು ಕಾಣಬಹುದು. ಇವೆಲ್ಲವೂ ಭ್ರಮೆ ಹುಟ್ಟಿಸಿ ಆ ವಿಷಯದತ್ತ ಆಕರ್ಷಿಸುವಂತೆ ಮಾಡಬಹುದೇ ವಿನಃ ಕೇವಲ ಹಣ್ಣು ತರಕಾರಿಯಿಂದ ಆರೋಗ್ಯ ಪಡೆಯುವುದಾಗಲಿ ಅಥವಾ ಕೇವಲ ಆಸನ ಮಾಡುವುದರಿಂದ ಯೋಗಿಯಾಗಲು ಅಸಾಧ್ಯ. ಭಗವಂತ ಮಹಾಯೋಗಿ. ಸಮತ್ವಂ ಯೋಗ ಉಚ್ಯತೆ, ಅಂದರೆ ಸಮತ್ವವೇ ಯೋಗ. ಮಾಯೆಯಿಂದ ಜಗತ್ತನ್ನು ಸೃಷ್ಟಿಸಿದ ಭಗವಂತನಿಗೆ ಈ ಜಗತ್ತಿನ ಆಗುಹೋಗುಗಳಲ್ಲಿ ಯಾವುದೇ ಆಸಕ್ತಿ ಇಲ್ಲ. ಆತ ಎಲ್ಲಾ ವಿಷಯಗಳಲ್ಲೂ ತಟಸ್ಥ, ಎಲ್ಲವನ್ನೂ ಸಮಭಾವದಿಂದ ಸ್ವೀಕರಿಸುವವ. ಈ ಜಗತ್ತಿನಲ್ಲಿನ ಆಗು ಹೋಗುಗಳ ಆಸಕ್ತಿ ಇದ್ದಿದ್ದರೆ ಬಹುಶಃ ಭಗವಂತನೂ ಮನುಷ್ಯನಂತೆ ಸದಾ ಚಡಪಡಿಕೆಯಲ್ಲೇ ಇರಬೇಕಾಗಿತ್ತು. ಅಷ್ಟಾಂಗ ಯೋಗವನ್ನು ರೂಢಿಸಿಕೊಂಡರೆ ಸದಾ ಹಿಂದಿನ ಅಥವಾ ಮುಂದಿನ ಬೇಡದ ವಿಷಯದಲ್ಲಿ ಮಗ್ನವಾಗುವ ಮನಸ್ಸಿನ ಕೊಳೆಯನ್ನು ತೆಗೆದು ಪೂರ್ವಾಗ್ರಹ ಪೀಡಿತ ಮನಸ್ಸನ್ನು ಅಳಿಸಿ ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯೊಂದಿಗೆ ದೇಹ, ಮನಸ್ಸು ಹಾಗೂ ಆತ್ಮದ ತಾಪಗಳನ್ನು ನಿವಾರಣೆ ಮಾಡಿಕೊಂಡು ಉತ್ತಮ ಆರೋಗ್ಯ ಹೊಂದಿ ಮತ್ತು ಯಾವಾಗಲೂ ವರ್ತಮಾನದಲ್ಲಿ ಬದುಕಿ ಭಗವಂತನಂತೆ ಯೋಗಿಯಾಗಬಹುದು. ಮಹರ್ಷಿ ಪತಂಜಲಿಯವರ ಯೋಗ ಸೂತ್ರದಲ್ಲಿ ಅಷ್ಟಾಂಗ ಯೋಗವನ್ನು ವಿವರಿಸಲಾಗಿದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವುಗಳನ್ನು ಯೋಗದ 8 ಅಂಗಗಳು ಎಂದಿದ್ದಾರೆ. ಈ 8 ಅಂಗಗಳನ್ನು ಸರಿಯಾಗಿ ತಿಳಿದು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸ್ವಭಾವ ಮಾಡಿಕೊಂಡರೆ ಮಾತ್ರ ಯೋಗಿಯಾಗಲು ಸಾಧ್ಯ. ಆಗ ಯೋಗ ದಿನಕ್ಕೊಂದು ಸಾರ್ಥಕತೆ. ಹರಿ ಓಂ ತತ್ಸತ್.